ನಮಸ್ಕಾರ ವೀಕ್ಷಕರೇ, ರೈತ ಶಕ್ತಿ ಸುದ್ದಿ ಜಗತ್ತಿಗೆ ಸ್ವಾಗತ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಶಿವಾನಂದ್ ವಿ ಮಾಸ್ಮರಡಿ. ಮೊಬೈಲ್ ನಂಬರ್ 8073469791. ಇವರ ಯೂಟ್ಯೂಬ್ ಚಾನಲ್ @svm.1640 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಾರತೀಯ ಕೃಷಿಕ ಸಮಾಜ, ನವದೆಹಲಿ. ರಾಷ್ಟ್ರೀಯ ರೈತ ಸಂಘಟನೆ ಬೈಲಹೊಂಗಲ ತಾಲೂಕು ಘಟಕದ ಹಾಗೂ ಕರ್ನಾಟಕ ರಾಜ್ಯ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶ್ರೀ ಬೀರಪ್ಪ ದೇಶನೂರ್ ಹಾಗೂ ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರಾದ ಮಹಾಂತೇಶ್ ವಿ ಕಮತ್, ರಾಜ್ಯ ಕಾರ್ಯದರ್ಶಿಗಳಾದ ಅಶೋಕ್ ಮ ಕಸನವರ, ತಾಲೂಕು ಘಟಕದ ಅಧ್ಯಕ್ಷರಾದ ಅಜ್ಮೀರ್ ನದಾಫ್ ಹಾಗೂ ಬಸವಣ್ಣ ಉಪ್ಪಾರ, ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾನಂದ್ ವಿ ಮಾಸ್ಮರಡಿ, ಬಾಮಿಹಾಳ್ ಗ್ರಾಮದ ಘಟಕದ ಅಧ್ಯಕ್ಷರು ಈರಣ್ಣ ಕಾಜಗಾರ ಹಾಗೂ ಬಾಮಿಹಾಳ ಯರಗಪ್ಪ ಗ್ರಾಮದ ವಿದ್ಯಾರ್ಥಿಗಳು, ಸಾರ್ವಜನಿಕರು ಇಂದು ಬೈಲಹೊಂಗಲದಲ್ಲಿ ಬಾಮಿಹಾಳ ಮತ್ತು ಯರಗಪ್ಪ ಗ್ರಾಮದ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಸೌಲಭ್ಯ ಕಲ್ಪಿಸಿಕೊಡಬೇಕೆಂದು ಮಾನ್ಯ NWKSRTC ಡಿಪೋ ಮ್ಯಾನೇಜರ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು. ವಿದ್ಯಾರ್ಥಿಗಳ ಬೇಡಿಕೆ: ಬೆಳಗಿನ ಸಮಯ 8 ಗಂಟೆಗೆ ಬಾಮಿಹಾಳ ಗ್ರಾಮಕ್ಕೆ ಬಸ್ ಬರಬೇಕು ಹಾಗೂ ಮಧ್ಯಾಹ್ನ ಸಮಯಕ್ಕೆ 4 ಗಂಟೆಗೆ ಬಸ್ ಬಿಡಬೇಕೆಂದು ವಿನಂತಿ ಕೊಟ್ಟಿರುತ್ತಾರೆ. ಈ ವಿಷಯದ ಬಗ್ಗೆ ರಾಜ್ಯ ಕಾರ್ಯದರ್ಶಿಗಳಾದ ಅಶೋಕ್ ಮ ಕಳಸನ್ನವರವರು ಮಾತನಾಡುತ್ತಾರೆ. ನೋಡ್ರಿ, ಪಾಪ ಕಾಲೇಜ್ ಇವತ್ತು ಯಾವ್ದು ಕರ್ಸಿವ ಮೇಡಮ್ ಅಂದ್ರೆ ಅವ್ರ ಸ್ಕೂಲ್ಗಳು ಬಿಟ್ಟ ಇಲ್ಲಿ ನಿಮಗೆ ಮನವಿ ಕೊಡೋಗೋಸ್ಕರ ಅವ್ರಿಗೆ ತೊಂದರೆ ಐತೆ ಅಂತ ಹೇಳಲಿಕ್ಕೋಸ್ಕರ ಅವರೇ ಹೇಳ್ಬೇಕಲ್ರಿ. ಅದ್ರಗೋಸ್ಕರ ಅವ್ರನ್ನ ಕರೆಸಿದವ್ರು ಮೇಡಮ್. ಪಾಪ ಇನ್ನೂ ವಿದ್ಯಾರ್ಥಿಗಳು BCom ಹೋಗೋರು, BA ಹೋಗೋರು, ಇನ್ನೂ ಅವರು ಬೇರೆ ಬೇರೆ ಕಾಲೇಜ್ಗಳದಾಗ ಅದಾರ ರೀ ಹುಡುಗರು. ಒಂದೇ ಕಾಲೇಜ್ದಾಗ ಬರುವಂಥ ಒಂದೇ ಕಾಲೇಜ್ ಹುಡುಗರು ಅಂತಂದ್ರೆ 2 ಕಾಲೇಜ್ ಹುಡುಗರು ಆ ಕಡೆ KRC ಹೋಗ್ತಾರೆ ರೀ, 3,000 ಮಠ ಹೋಗ್ತಾರೆ ರೀ. ಈ 3-4 ಕಾಲೇಜ್ ಇರೋದ್ರಿಂದ ಅಲ್ಲೇ ಇಲ್ಲಿ ವಿದ್ಯಾರ್ಥಿಗಳು ಹೋಗ್ತಾರೆ ರೀ. ಅವ್ರಿಗೆ ಬರೋಕೆ ತೊಂದರೆ ಆಗಲಿಕ್ಕಂತದ್ರಿ ಮೇಡಮ್. ಒಂದೇ ಟೈಮಿಂಗ್ ಇಲ್ಲ, 8:30 ಇಲ್ಲಿ ಟಚ್ ಆಗ್ಬೇಕ್ರಿ. ಅದು 8:15 ಕಾಲೇಜ್ ಐತ್ರಿ. 8 ಗಂಟೆಗೆ ಪರವಾಗಿಲ್ಲ, ಒಂದು ಅರ್ಧ ತಾಸು ಹೆಚ್ಚು ಕಮ್ಮಿ ನಮ್ಗೆ ನಡೀತೈತ್ರಿ. ನೀವು ಅದನ್ನು ಗಮನಕ್ಕೆ ತೊಗೋತೀರಿ ಅಂತೇಳಿ ನಾವು ಅನ್ಕೋತೀವಿ ರೀ. ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಮ್ಗೆ ಮನವಿಯನ್ನು ಕೊಡತ್ತವ. ಆಮೇಲೆ ಬಸ್ಸನ್ನು 4 ರೀ, ಈ ಕಡೆ 4 ಗಂಟೆ ಕಂಪಲ್ಸರಿ ನಾವು ಅದ್ರ ಮನವಿಯನ್ನು ಬರೆದಿದ್ದೇವೆ. ಅವ್ರ ನಂಬರ್ ತೊಗೊಳ್ಳಿ, ಆಯ್ತಂದ್ರೆ ನೀವು ಪುನಃ ಅವ್ರಿಗೆ ಹೋಗಲಿಕ್ಕೆ ವಿದ್ಯಾರ್ಥಿಗಳಿಗೆ 4 ಗಂಟೆಗೆ ಬಸ್ಸನ್ನು ಅನುಕೂಲನ ಮಾಡಿಕೊಡ್ಬೇಕು. ನೀವು ಬೇಕಾರಲ್ಲಿ 6 ಗಂಟೆಗೆ ಹೋಗಿ ಟಚ್ ಆಗಲ್ಲ, ಏನು ತೊಂದರೆ ಇಲ್ಲ. ಅಂದರೆ ಇನ್ನೊಂದು ಏನಾಗಿದೆ ಮೇಡಮ್, ಪಾಪ ಭಾಳ ತೊಂದರೆ ಆಗುತ್ತೆ. ಗ್ರಾಮೀಣ ಪ್ರದೇಶದಿಂದ ಬರುವಂಥ ವಿದ್ಯಾರ್ಥಿಗಳು ಅಲ್ಲಿ ಒಂದು 4-5 ಹಳ್ಳಿದವರು. ನೀವು ಬಾಮಿಹಾಳು ವಾಯ ಮಾಡ್ತೀರಿ, ಜಕಣೆಕಪ್ಪ ವಾಯ ಮಾಡ್ತೀರಿ, ನಮ್ಗೆ ಗೊತ್ತಿಲ್ಲ. ನೀವು ಏನು ಸಜೆಷನ್ ತೊಗೊತೀರಿ, ನೀವು ಗ್ರೂಪ್ನವರು, ನಿಮ್ಮ ಸಿಬ್ಬಂದಿ ನೀವು ತೊಗೊಂಡು ಮೇಡಮ್. ನಾವು ನಮ್ಮೂರಿಗೇನು ಪರ್ಟಿಕ್ಯುಲರ್ ಆಗಿ ಬಸ್ಸನ್ನು ಕೊಡ್ರಿ ಅಂತ ಹೇಳಿಕಂತೀವಿ. ನಾವು ಎಲ್ಲ ವಿದ್ಯಾರ್ಥಿಗಳು ಅಷ್ಟೇ ನಮಗೆ. ನೀವು ಯಾವುದನ್ನು ವಾಯ ಮಾಡ್ಕೋತೀರಿ, ನೀವು ನಿಮ್ಮ ಮೇಲೆ ಡಿಪೆಂಡ್ ಅಪ್ಪ. ನೀವು ಅದನ್ನು ವಿಚಾರ ಮಾಡ್ಕೊಂಡ್ರಿ, ನೀವು ನಿಮ್ಮ ಸಿಬ್ಬಂದಿಗಳ ಜೊತೆ ಮಾತಾಡ್ರಿ, ಆಯಾ ಏನು ವರ್ಕ್ ಮಾಡ್ತಾರಲ್ರಿ ಆ ರೊಟೇಷನ್ ಮೇಲೆ ಕೇಳ್ಕೊಂಡ್ರಿ. ಈಗ ಬರುವಂಥ ಹುಡುಗರು ಒಂದು 25 ಕಿಲೋಮೀಟ್ರ್ ಒಳಗಿನವ್ರು ಅದಾರ ರೀ, ಒಂದು 20 ಕಿಲೋಮೀಟ್ರ್ ಒಳಗಿನವ್ರು. ಇವ್ರಿಗೆಲ್ಲ ಬಸ್ಸಿನ ತೊಂದರೆಗಳಾಗ್ತಾ ಇದ್ದಾರೆ ರೀ. ಮಾರ್ನಿಂಗ್ ಮತ್ತು 7 ಗಂಟೆಗೆ ಬಂದು ಬಳಕ್ರಿ. ಈಗ ನೋಡ್ರಿ 8 ಗಂಟೆಗೆ ಹೋಗ್ತಾರೆ ಅಂತ ಸಿಬ್ಬಂದಿ ಹೇಳ್ರಿ. 8 ಗಂಟೆಗೆ ಹೋಗಿ ಇಲ್ಲಿ 8:15 ಕಾಲೇಜ್ ಸ್ಟಾರ್ಟ್ ಆಗೈತೆ. ಅದು ಬರ್ತೇವೆ. ಅದಕ್ಕೆ ಅಲ್ಲ, ನಿಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸ್ರಿ. ನಿಮ್ಮ ಮೇಲಾಧಿಕಾರಿಗಳಿಗೆ ಏನಾದರೂ ಹೇಳಿದ್ರೆ, ಸೂಚನೆಗಳು ಕೊಟ್ಟರು ಕೂಡ ನಮಗೆ ಹೇಳ್ರಿ. ನಾವು ಹುಬ್ಳಿ ಡಿವಿಷನ್ದವ್ರ ಜೊತೆ ಆಗಿರ್ಬೋದು, ಬೆಳಗಾವಿ ಡಿವಿಷನ್ದವ್ರ ಜೊತೆ ನಾವು ಮಾತಾಡ್ತೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಅನುಕೂಲದಾಯಕವಾಗಿ ನೀವು ಒಂದು ಮಾಡಿ ಕೊಡ್ತಾರೆ ಅನ್ನೋಂಥ ಭರವಸೆ ಇಟ್ಕೊಂಡು ನಾವು ಇಲ್ಲಿ ಮಟ್ಟ ನಮ್ಮ ವಿದ್ಯಾರ್ಥಿಗಳು ಕರ್ಕೊಂಡು ಬಂದಿದ್ದೇವೆ. ಯಾಕಂದ್ರೆ ನಾವು ನಿಮ್ಮನ್ನು ಕೇಳದೆ ಹೋಗಬಾರ್ದು. ನಾವು ಕರ್ಕೊಂಬಂದಿಲ್ಲ, ಅವ್ರು ನಮ್ಮನ್ನು ಕರ್ಕೊಂಬಂದ. ಅದೇ ರೀ, ಯಾಕೆಂತಂದ್ರೆ ನಾವು ಅವ್ರಿಗೆ ಮಾಡಿಸುವಂಥ ಕರ್ತವ್ಯ ನಮ್ಮ ಪಾಲಕರು, ನಮ್ಮ ಸಿಸ್ಟರ್ಗಳು ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ ಶಾಲೆಗೆ. ಭಾಳ ತೊಂದರೆ ಆಗ್ಲಿಕ್ಕೆ ದಯಮಾಡಿ ನೀವು ವಿಚಾರ ಮಾಡಿರಿ. ಯಾಕಂದ್ರೆ ನೀವು ಅದನ್ನು ಅನುಭವಿಸಿ ಬಂದವ್ರದ್ರಿ. ಲೇಡೀಸ್ ಏನು ಪ್ರಾಬ್ಲಮ್ಸ್ ಐತ್ರಿ, ಹೋಗಾಕ ಬರೋಕ್ಕೆ ತೊಂದರೆಗಳು ಏನದಾವ ಅಂತ ನಾವು ಗೊತ್ತೈತ್ರಿ. ನಾವು ಗ್ರಾಮೀಣ ಪ್ರದೇಶದಿಂದ ಬಂದವ್ರದ್ರಿ. ಅದಕ್ಕೆ ಒಂದು ಅನುಕೂಲ ಮಾಡಿ ಕೆಲಸ ನಮ್ಮ ವಿದ್ಯಾರ್ಥಿಗಳು ಏನು ಹೇಳ್ತಾರಲ್ರಿ. ಬೇಕಾದ್ರೆ ನಾವು ಇನ್ನೂ ಒಂದು ಮನವಿಯನ್ನು ಕರೆಕ್ಟ್ ಟೈಮಿಂಗ್ ಅಂತ ಹೇಳಿದವ್ರಿ. 8 ಗಂಟೆಗೆ ಬೇಕಲ್ರಿ ಅಪ್ಪಿ? ಒಟ್ಟು 8 ಗಂಟೆ ಇಲ್ಲಿ ಬಂದು ಟಚ್ 10 ನಿಮಿಷ ಏನಾರ ಒಂದು ಅಡ್ಜಸ್ಟ್ಮೆಂಟಿಂಗ್ ಆಗುತ್ತೆ. 8 ಗಂಟೆ ಒಂದು 4 ಗಂಟೆ ಬಸ್ ಇಲ್ರಿ. ಮತ್ತೆ ಈಗ 3 ಬಸ್ ಹೋಗ್ತಂದ್ರೆ 6 ಬಸ್ ಇಲ್ರಿ. ಇವ್ರು 3:30ರಿಂದ ಬರ್ತಾರ್ರಿ. ಕರೆಕ್ಟಾಗಿ ಯಾವ ಬಸ್ ಬಿಡೋಲ್ರಿ. 1:30 ಬಸ್ ಬೆಳಿಗ್ಗೆ 5:15 ಯಾರು ಮಾಡೋದ್ರಿ. 6 ಗಂಟೆಗೆ ಮಾಡಿದ್ರು ಮಾಡ್ತಾರೆ ರೀ. 6:15 ಅಂದ್ರೆ ಬಂದು ನಿಲ್ಬೇಕ್ರಿ. ಬಸ್ ಬಂದ್ಮೇಲೆ ಈಗ ನಾಷ್ಟ ಆದ್ಮೇಲೆ 1:30 ಬಸ್ ಬಿಡ್ತಾರೆ. ಅದನ್ನ 2:15 ಮಾಡ್ತಾರೆ, 2 ಗಂಟೆಗೆ ಬಿಡ್ತಾರೆ. ಎಷ್ಟು ಸಲ ಬಂದು ಕೇಳ್ರಿ. ಇವ್ರು ನಮಗೆ ದಿನ ಡಿಪೋಗೆ ಬರೋದು ಸರ್. ಬಂದು ಕೇಳಿದ್ರೆ ನಮಗೆ ಸಂಬಂಧ ಇಲ್ಲ ಅಂತಾರೆ. ಇಲ್ಲೂ ಸಂಬಂಧ ಇಲ್ಲ ಅಂತಾರೆ, ಅಲ್ಲೂ ಸಂಬಂಧ ಇಲ್ಲ. ಅದನ್ನ ಗಂಭೀರವಾಗಿ ತೊಗೊಳ್ರಿ ಮೇಡಮ್. ಎಲ್ಲ ಭಾಳ ಜನ ಕರ್ಕೊಂಡ್ ಬಂದ.
ಅವ್ರಿಗೆ ಈಗಾಗಲೇ ಮೇಡಮ್ ನೀವು ಬಂದ್ರಿ, ನೀವು ಪರಿಶೀಲನೆ ಮಾಡ್ರಿ, ಪ್ರೊಟೆಕ್ಷನ್ ಅನ್ನು ನೋಡಿಕೊಡ್ರಿ, ಸಿಬ್ಬಂದಿಯವ್ರ ಜೊತೆ ಮಾತಾಡ್ರಿ, ವಿದ್ಯಾರ್ಥಿಗಳಿಗೆ ಅನುಕೂಲದಾಯಕವಾಗುವಂಥದ್ದು ಮಾಡಿಕೊಟ್ಟಂತ ಕೆಲಸ ನಾವು ಮನವಿ ಕೊಡ್ಕೊಂಡ್ರಿ. ತಾವು ಏನೋ ಕೆಲಸದ ನಿಮಿತ್ತ ಹೊರಡಾತಿದ್ರಿ, ನಾವು ಅವ್ರ ಸಂಬಂಧ ವೇಟಿಂಗ್ ಮಾಡೋದು ತೊಂದರೆ ಕೊಡಿ ಅಂತ ತಿಳ್ಕೊಡ್ರಿ. ಇದೊಂದು ಮಕ್ಕಳದ್ದು ನೀವು ಏನನ್ನೋದು ಹೇಳಿರಿ ಅಂತಂದ್ರೆ ಮುಂದಿನ ಕ್ರಮವನ್ನು ನಾವು ರಾಜ್ಯ ರೈತ ಸಂಘದವ್ರು ಏನದವಲ್ರಿ ಅದನ್ನು ನಾವು ಡಿ ಸಿ ಅವ್ರ ಮೇಲೆ ಯಾರು ಮಾತಾಡ್ತೇವೆ ಅಥವಾ ನಿಮ್ಮ ಮೇಲಾಧಿಕಾರಿಗಳ ಜೊತೆ ಯಾರು ಮಾತಾಡ್ತೇವೆ ರೀ. ನಮಗೆ ಮತ್ತು ವಿದ್ಯಾರ್ಥಿಗಳಿಗೆ 8 ದಿನ ನೀವು ಟೈಮ್ ತೊಗೊಳ್ರಿ. 8 ದಿನದ ನಂತರ ನಾವು ಕೇಳಲ್ರಿ, ನೀವು ಯಾಕೆ ಹೇಳಿಲ್ರಿ ಅಂತಂದ್ರೂ ಕೂಡ ನಾವು ಯಾವುದನ್ನು ನಿಭಾಯಿಸೋದಿಲ್ಲ. ನಿಮ್ಗೆ ಈಗ ನಾವು ಸ್ಪಷ್ಟವಾಗಿ ಹೇಳಿಕತ್ತೇವ್ರಿ, 8 ದಿನದೊಳಗಾಗಿ ನಮಗೆ ಏನನ್ನು ಹೇಳ್ತೀರಿ ಅದನ್ನು ಹೇಳ್ರಿ. ಮೇಲಾಧಿಕಾರಿಗಳು ಒಪ್ತಾ ಇಲ್ಲ ಅಂತಂದ್ರೂ ಕೂಡ ನಾವು ಜೊತೆ ಮಾತಾಡೋಕೆ ನಾವು ರೆಡಿ ಇದ್ದೇವೆ. ನಾನು ಮೇಡಮ್ ಇದಕ್ಕೊಂದು ಓದಿಸಿರಿ, ಇದನ್ನು ನೀವು ಸೈನ್ ಮಾಡಿ ಇರಲಿ ನಮ್ಗೆ ಬೇಕು. ಮೊದಲಿದ್ದಂಥ ಮ್ಯಾನೇಜರು ನಮಗೆ ಸಕಾರಾತ್ಮಕವಾಗಿ ಇಲ್ಲಿ ಹೋಗ್ರಿ ಹಿಂದಾದದ್ದ ಬೇಡ ಸರ್ ನಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ಬಾವಿ ಸರ್ ನಿಮಗೆಲ್ಲ ಎಷ್ಟು ಬೆಳಗ್ಗೆ 7:15 ಈಗ ನಾ ಹೇಳೋದು ಕೇಳ್ರಿ, ಈಗ ಇದ್ದದ್ದು ಯಾವ ನಿಮ್ಗೆ ಎಷ್ಟು ಗಂಟೆಗೆ ಬೇಕು? ಈಗ ನಮ್ಗೆ ಬೆಳಗ್ಗಿನ 6:15 ಒಂದು ಬರ್ತೈತ್ರಿ. ಅದು ಹೋತಂದ್ರೆ 9 ಒಂದು ಎಕ್ಸ್ಟ್ರಾ ಬಿಡತ್ತಾರ, ಅದು 9-9:30 ಬರ್ತೈತ್ರಿ. ಅದಾದ್ಮೇಲೆ ಕರಡಿಗುದ್ದಿ ಇಲ್ಲಿ 7 ಗಂಟೆಗೆ ಬಂದು ರೀಚ್ ಆಕೈತ್ರ ಅದು ವಾಪಸ್ ಹೋಗಿ ಮತ್ತೆ 9:30 ಒಂದು ಸಲ ಬರ್ತೈತ್ರ ಅದ. ಅಲ್ವಾ ನಿಮಗೆ ಬೇಕಾದ 7:15 ಒಂದ್ರಿ, 4 ಗಂಟೆಗೆ ಒಂದ್ರಿ, ಸಂಜೆ 4ಕ್ಕೆ ಒಂದು ಬೆಳಗ್ಗೆ 7:15 ಅಂದ್ರೆ ನಮ್ಮ ಊರಾಗ ಅಂದ್ರೆ ಇಲ್ಲಿ ಬೈಲಂಗುಲ್ಕ ಬರ್ತಾರೆ ನಾವು. ಇಲ್ಲೇ ಬರ್ತಾರೆ ಆಲ್ಮೋಸ್ಟ್. ಈಗ ತುಂಬಾ ಎಷ್ಟೋ ಜನ ಗೊತ್ತಿಲ್ಲದವ್ರದಾರ ಇನ್ನೋರಿ ಇನ್ನೂ ಒಂದು 50-60 ಜನ ಅದಾರ. ಇವ್ರು ನಾನು ನೋಡಿದ ಪ್ರಕಾರ ಎಲ್ಲ ಕಾಲೇಜ್ಗಳು ಹೋಗ್ತಾರೆ, ಸಾಹೇಬ್ರೆ ನೀವೆಲ್ಲ ಬರ್ತೈತಿ ಪರಿಚಯ ಐತಿ ಪಾಪ ತಾಯಿ ಅವರಿಗೆ ಟೈಮ್ 8 ದಿವಸದೊಳಗೆ ಮಾಡ್ತೀವಿ. ಆಮೇಲೆ ನಾವು 2 ದಿವಸ ತರ್ತೀನಿ ಮತ್ತೆ ನಮ್ಮ ಕ್ರಮ ಮಕ್ಕಳಿಗೆ ಏನಿಲ್ಲ ಅಂತ ಅವಕಾಶ ನಾವು ಮಾಡ್ಕೊಡ್ತೀವಿ. ಮಾಡಿಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ನಮ್ಮ ಸ್ವತಃ ಪ್ರಯತ್ನ ಏನಲ್ಲ, ನಮ್ಮ ಒಬ್ಬರಿಗೆ ಬಸ್ ಬಿಡೋನ್ಲಿಕ್ಕಿತ್ತಲ್ಲ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋ ಸಂಬಂಧ ನಾವೆಲ್ಲ ಬಂದವ್ರಿ. ನಾವು ದಯಮಾಡಿ ಮನವಿಯನ್ನು ಸ್ವೀಕಾರ ಮಾಡಿಕೊಂಡ 8 ದಿನದೊಳಗಾಗಿ ನಮಗೆ ಬಸ್ ಬಿಡುವಂಥ ಪ್ರಯತ್ನವನ್ನು ಮತ್ತೆ 2-3-4-5 ದಿವಸದೊಳಗೆ ಮಾಡಿದಂತೆ ಭಾಳ ಇದು ಆಗ್ತದೆ. ನಾವೇನು ಬರೋದಿಲ್ಲ, ಏನಿದ್ರು ನಾವು ನಮ್ಮ ಅಧಿಕಾರಿಗಳು ಸ್ಪಂದಿಸಿರು ನಮಗೋಸ್ಕರ ಅಂತ ಹೇಳಿ ಕೆಲಸ ನಮಗೊಂದು ಖುಷಿ ನಾವು ಆಗ್ತದೆ. ಒಂದು ವಿದ್ಯಾರ್ಥಿಗಳಿಗೆ ಏನು ಅನಿಸ್ತದೆ ಅಂದ್ರೆ ನಮಗೆ ಮಾಡಿರಪ್ಪ ಬಸ್ ಅನ್ನೋದಕ್ಕೆ ಅವ್ರಿಗೆ ಓದುವಂಥ ಒಂದು ಸೌಕರ್ಯ ಆಗುತ್ತೆ ರೀ. 4 ಗಂಟೆಗೆ ಮನೆಗೆ ಹೋದ್ರೆ ಅಂದ್ರೆ ಅವರು ಗೌರ್ಮೆಂಟ್ ಕೆಲಸ ಕಾರ್ಪೊರೇಟ್ಗಳು ಇರ್ತಾವೆ, ಓದ ಬರಹ ಒಂದೇ ಇರೋದ್ರಿ. ಹೆಲ್ಮೆಟ್ ಅಂದ್ರೆ ಮನೆ ಜವಾಬ್ದಾರಿಗಳು ಇರ್ತಾವೆ, ರೈತರ ಮಕ್ಕಳು ಇರ್ತಾರ, ಅವ್ರು ಹೋಗಿ ಮುಗಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದೊಂದು ಸೈನ್ ಮಾಡಿದ್ರೆ ಮೇಡಮ್ ನಮ್ಗೆ ನೀವು ಇವತ್ತಿನ ಡೇಟ್ ಹಾಕ್ರಿ. ಮೇಡಮ್ ಅಲ್ಲಿ ನಿಮ್ಗೆ ಒಂದು ಹಾಕ್ರಿ.